ಅತಿಯೋಗ ಮತ್ತು ಮಿಥ್ಯಯೋಗದಿಂದ ಇತ್ತೀಚಿನ ದಿನಗಳಲ್ಲಿ ಕಣ್ಣಿಗೆ ಬಹಳ ಸಮಸ್ಯೆ ಆಗ್ತಿದೆ. ಅದರಲ್ಲೂ ಒಂದು ಕಾಮನ್ ಸಮಸ್ಯೆ ಅಂತಂದರೆ ಡ್ರೈ ಐಸ್ ಅಂದರೆ ಏನು ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ನಮಗೆ ಬೆಳಕು ಮತ್ತು ಕಣ್ಣಿನ ಸಂಬಂಧ ಹೇಗಿದೆ ಅದು ತಿಳ್ಕೊಳ್ಳೋದು ಮುಖ್ಯ. ಡಿಜಿಟಲ್ ಎಕ್ಸ್ಪೋಜರೇ ಜಾಸ್ತಿ ಆಯಿತು. ಸ್ಮಾಲ್ ಸ್ಕ್ರೀನ್ಸ್ ಅಂದರೆ ಟ್ಯಾಬ್ಲೆಟು, ಮೊಬೈಲ್ ಫೋನು, ಇದನ್ನು ಡಿಸ್ಟೆನ್ಸು ಕರೆಕ್ಟಾಗಿ ಇಟ್ಕೋಬೇಕು. ಬೇಕಾಗಿರೋಕ್ಕಿಂತ ಜಾಸ್ತಿ ಬೆಳಕು ಬಂದರೂ ಕಣ್ಣಿಗೆ ಪೆಟ್ಟೆ ಆಗುತ್ತೆ. ಬಾಡಿಯಲ್ಲಿ ಜನರಲ್ ಆಗೇ ಸ್ನಿಗ್ಧಾಂಶ ಕಮ್ಮಿ ಇದೆ ಅಂದರೆ ಕಣ್ಣಿನ ಸ್ನಿಗ್ಧಾಂಶನೂ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಕಣ್ಣು ತುಂಬ ಹಾರ್ಡ್ ವರ್ಕಿಂಗ್ ಆರ್ಗನ್ ನಮ್ಮ ಬಾಡಿಗೆ. ಇಟ್ ರಿಕ್ವೈರ್ಸ್ ಸಮ್ ಪ್ಯಾಂಪರಿಂಗ್. ರಫ್ಲಿ ಒಂದು ರೇಂಜ್ ಇರುತ್ತೆ ಅದಕ್ಕೆ. ಅದನ್ನು ಮೀರಿ ನಾವು ಅದಕ್ಕೆ ಕಷ್ಟ ಕೊಟ್ಟಾಗ ಅದಕ್ಕೆ ಸ್ಟ್ರೈನ್ ಡೆಫಿನೆಟ್ಲಿ ಆಗುತ್ತೆ. ನಮಸ್ಕಾರ. ಅಮೂಲ್ಯ ಆಯುರ್ವೇದ ಚಾನಲ್ನ ಹೆಲ್ತ್ ಈಸ್ ಪ್ರಿಷಿಯಸ್ ವಿಡಿಯೋ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಟೆಕ್ನಾಲಜಿಯಿಂದ ನಮ್ಗೆ ಎಷ್ಟೋ ರೀತಿಯಾದಂಥ ಅನುಕೂಲಗಳಾಗುತ್ತೆ, ಅದೇ ರೀತಿ ಕೆಲವೊಮ್ಮೆ ಅನಾನುಕೂಲಗಳು ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗಿಂದಂತೂ ಡಿಜಿಟಲ್ ಯುಗ. ಸೊ ಬೆಳಗ್ಗೆ ಎದ್ದಾಗಲಿಂದ ಹಿಡಿದು ರಾತ್ರಿ ಮಲಗೋ ತನಕ ಪ್ರತಿಯೊಬ್ಬರು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಎಲ್ಲರೂ ಇಲ್ಲ ಮೊಬೈಲ್ನಲ್ಲಿರ್ತಾರೆ, ಇಲ್ಲ ಲ್ಯಾಪ್ಟಾಪ್ನಲ್ಲಿರ್ತಾರೆ, ಇಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತಾರೆ. ಸೊ ಇದಿಲ್ಲದೇ ನಮ್ಮ ಜೀವನ ನಡೆಯೋದೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಸೊ ಇದನ್ನು ಮಿತವಾಗಿ ಬಳಸ್ದೇನೆ ಎಲ್ಲರೂ ಇದ್ರ ಮೇಲೆ ಅವಲಂಬಿತ ಆಗಿರೋದ್ರಿಂದ ಬಹಳಷ್ಟು ರೀತಿಯಾದಂಥ ಅಡ್ಡ ಪರಿಣಾಮಗಳನ್ನ ನೋಡ್ತಾ ಇದ್ದೀರಾ. ಅದರಲ್ಲೂ ಇವತ್ತಿನ ಮುಖ್ಯವಾದಂಥ ವಿಷಯ ಕಣ್ಣು. ಯಾಕಂತಂದರೆ ಈ ಪಂಚಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ಈಗ ಎಲ್ರಿಗೂ ಗೊತ್ತು, ಕಣ್ಣು ಅಂದರೆ ಒನ್ ಆಫ್ ದ 5 ಸೆನ್ಸ್ ಆರ್ಗನ್ಸ್. ಆಯುರ್ವೇದದ ಪ್ರಕಾರ ಕೂಡ ಪಂಚಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದು. ಏನಿದು ಜ್ಞಾನೇಂದ್ರಿಯ ಅಂತಂದರೆ, ಸೊ ಆಯುರ್ವೇದದ ಪ್ರಕಾರ ಏನೇ ಅರ್ಥಗಳನ್ನ, ಅಂದರೆ ಜಗತ್ತಿನಲ್ಲಿರೋ ಪ್ರತಿಯೊಂದು ವಸ್ತುಗಳು, ಅರ್ಥಗಳು ಅಂತಂದರೆ ಇಲ್ಲಿ ವಸ್ತುಗಳನ್ನ, ಅದನ್ನು ನಾವು ಮೆದುಳಿಗೆ ಅಥವಾ ನಮ್ಮ ಮನಸ್ಸಿಗೆ ಅದರದ್ದು ಜ್ಞಾನವನ್ನು ಕೊಡುವಂಥ ಸಾಧನಗಳೇ ಈ ಇಂದ್ರಿಯಗಳು. ಪ್ರಪಂಚದಲ್ಲಿ ಎಷ್ಟೊಂದು ರೀತಿಯಾದಂತಿದೆ. ಅದನ್ನು ನಾವು ಕಣ್ಣಿಂದ ನೋಡಿದ್ರೇ ಅದಕ್ಕೆ ಗೊತ್ತಾಗೋದು ಈ ರೀತಿ ಆಕಾರ ಇದೆ, ಈ ಬಣ್ಣ ಇದೆ ಅಂತ. ಅಥವಾ ಏನಾದರೂ ನಾವು ಟೇಸ್ಟ್ ನೋಡಿದಾಗಲೇ ನಮ್ಮ ನಾಲ್ಗೆ ಮೂಲಕ ಅದು ಈ ಥರ ರುಚಿ ಇದೆ, ಇದು ಸ್ವೀಟ್ ಇದೆ, ಇದು ಖಾರ ಇದೆ ಅಂತ ಗೊತ್ತಾಗೋದು. ಸೊ 5 ಜ್ಞಾನೇಂದ್ರಿಯಗಳು ಬಹಳ ಮುಖ್ಯ. ಅದರಲ್ಲೂ ಕಣ್ಣೇ ಯಾಕೆ ಮುಖ್ಯ ಅಂತಂದರೆ, ಈಗ ನಾನು ಏನು ಹೇಳಿದೆ, ಈ ಜ್ಞಾನವನ್ನು ತಿಳಿಸ್ಕೊಡುವಂಥ ಸಾಧನ ಇದೇ ಎಲ್ಲದಕ್ಕಿಂತ ಜಾಸ್ತಿ ಕೆಲಸ ಮಾಡುತ್ತೆ. 80% ಜ್ಞಾನವನ್ನು ನಾವು ಕಣ್ಣಿಂದನೇ ತಿಳ್ಕೊಳ್ತೀವಿ. ಯಾಕಂದರೆ ಪ್ರತಿಯೊಂದು ವಸ್ತುನೂ ನಾವು ಟೇಸ್ಟ್ ನೋಡಲ್ಲ, ಪ್ರತಿಯೊಂದು ವಸ್ತುದು ಸೌಂಡ್ ಅವಶ್ಯಕತೆ ಇಲ್ಲ. ಆದರೆ ಕಣ್ಣು ಇದ್ದಾಗ ನೀವು ಮುಕ್ಕಾಲು ಭಾಗ ಅದರ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ಜಾಗದ ಬಗ್ಗೆ ನಿಮಗೆ ಜ್ಞಾನ ಸಿಕ್ಬಿಡತ್ತೆ. ಆದರೆ ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಾ? ಖಂಡಿತ ಇಲ್ಲ. ಈ ಇಂದ್ರಿಯಗಳನ್ನ ಸರಿಯಾಗಿ ಬಳಸದೇ ಇರೋದ್ರಿಂದ ಅಥವಾ ಅತಿಯಾಗಿ ಬಳಸೋದನ್ನು ಅಸಾತ್ಮ್ಯ ಇಂದ್ರಿಯಾರ್ಥ ಸಂಯೋಗ ಅಂತ ಹೇಳ್ತೀವಿ. ಅಂತಂದರೆ ಅಸಾತ್ಮ್ಯ ಅಂತಂದರೆ ಇಂಪ್ರಾಪರ್ ಅಥವಾ ಇನ್ಕಂಪ್ಯಾಟಿಬಲ್. ಇಂದ್ರಿಯ ಅರ್ಥ ಸಂಯೋಗ. ಇಂದ್ರಿಯ ಅಂತಂದರೆ ನಾನು ಹೇಳಿದೆ ಸೆನ್ಸ್ ಆರ್ಗನ್ಸು, ಅರ್ಥ ಅಂದರೆ ವಸ್ತುಗಳು, ಸಂಯೋಗ ಅಂದರೆ ಸಂಬಂಧ. ಇವುಗಳ ಮಧ್ಯೆ ಸಂಬಂಧಗಳು ಸರಿಯಾಗಿಲ್ಲ ಅಂತ. ಇದನ್ನು 3 ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ಹೀನಯೋಗ, ಇನ್ನೊಂದು ಅತಿಯೋಗ ಮತ್ತು ಇನ್ನೊಂದು ಮಿಥ್ಯಯೋಗ. ಹೀನಯೋಗ ಅಂತಂದರೆ ಈ ಇಂದ್ರಿಯಗಳನ್ನ ಕಮ್ಮಿ ಬಳಸೋವಂಥದ್ದು, ತೀರಾ ಬಳಸ್ದೇನೇ ಇರೋವಂಥದ್ದು. ಸೊ ಅದಂತೂ ಈಗ ಯಾರೂ ಮಾಡಲ್ಲ, ಎಲ್ಲರೂ ಹೆಚ್ಚಾಗೇ ಮಾಡೋದು. ಸೊ ಅದ್ರ ನೆಕ್ಸ್ಟ್ ಬಂದು ಅತಿಯೋಗ. ಸೊ ಯಾವುದೇ ಇಂದ್ರಿಯಗಳನ್ನ ಅತಿಯಾಗಿ ಬಳಸೋದು, ತುಂಬ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಕಣ್ಣಿನ ವಿಷಯಕ್ಕೆ ಬಂದಾಗ ತುಂಬ ಜಾಸ್ತಿ ಹೊತ್ತು ಮೊಬೈಲ್ ನೋಡೋದು, ಸ್ಕ್ರೀನ್ ಟೈಮು, ಇದನ್ನು ಹೇಳ್ಬೋದು. ಮಿಥ್ಯಯೋಗ ಅಂದರೆ ತಪ್ಪಾಗಿ ಯೂಸ್ ಮಾಡೋದು, ಯಾವುದೋ ಆ್ಯಂಗಲಲ್ಲಿ ನೀವು ನೋಡೋದು, ತುಂಬ ಹತ್ತಿರದ ಡಿಸ್ಟೆನ್ಸಿಂದ ನೋಡೋದು, ಈ ಥರ ಅನ್ನೋದು ಮಿಥ್ಯಯೋಗ. ಸೊ ಈ ಅತಿಯೋಗ ಮತ್ತು ಮಿಥ್ಯಯೋಗದಿಂದ ಇತ್ತೀಚಿನ ದಿನಗಳಲ್ಲಿ ಕಣ್ಣಿಗೆ ಬಹಳ ಸಮಸ್ಯೆ ಆಗ್ತಿದೆ. ಅದರಲ್ಲೂ ಒಂದು ಕಾಮನ್ ಸಮಸ್ಯೆ ಅಂತಂದರೆ ಡ್ರೈ ಐಸ್. ಸೊ ಈ ವಿಷಯದ ಬಗ್ಗೆ ವಿವರವಾಗಿ ಹೇಳ್ಕೊಡ್ಲಿಕ್ಕೆ ನಮ್ಮ ನುರಿತ ಆಯುರ್ವೇದ ನೇತ್ರ ತಜ್ಞರು ನಮ್ಮ ಜೊತೆ ಇದ್ದಾರೆ ಇವತ್ತು. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ಡಾಕ್ಟರ್ ದಿವ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೊ ನೀವು ಆಲ್ರೆಡಿ ನುರಿತ ಆಯುರ್ವೇದ ನೇತ್ರ ತಜ್ಞರು. ಸೊ ನಿಮ್ಮಲ್ಲಿ ಬಹಳಷ್ಟು ಕೇಸಸ್ ಬರುತ್ತೆ ಕಣ್ಣಿಗೆ ಸಂಬಂಧಪಟ್ಟಾಗೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡ್ರೈ ಐಸ್ ಅನ್ನೋದೊಂದು ಕಾಮನ್ ಸಮಸ್ಯೆ. ಸೊ ಈ ಡ್ರೈ ಐಸ್ ಅಂದರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಡ್ರೈ ಐಸ್ ಅಂದರೆ ಏನು ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ನಮಗೆ ಬೆಳಕು ಮತ್ತು ಕಣ್ಣಿನ ಸಂಬಂಧ ಹೇಗಿದೆ ಅದು ತಿಳ್ಕೊಳ್ಳೋದು ಮುಖ್ಯ. ಸೊ ಈಗ ನಾವು ಕಣ್ಣು ಇದು ಈ ವಸ್ತು, ಇದು ಆ ವಸ್ತು ಅಂತ ಗೊತ್ತಾಗೋಕ್ಕೆ ಅದ್ರ ಮೇಲೆ ಬೆಳಕು ಬಿದ್ದು ಆ ಬೆಳಕು ಕಣ್ಣೊಳಗೆ ರಿಫ್ಲೆಕ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ ಓಕೆ ಇದು ಅಂತ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ತೆಗೆಯೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅದು ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಕಣ್ಣು ಹೊರಗಿನ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋ ಒಂದು ವಿಧಾನ ಬೆಳಕು. ಸೊ ಈ ಬೆಳಕು ಕಣ್ಣು ಹೇಗೆ, ಅದೊಂಥರ ಬೆಸ್ಟ್ ಫ್ರೆಂಡ್ಸ್ ಥರ. ಈಗ ಎಕ್ಸಾಂಪಲ್ ಕೊಡಬೇಕಂದ್ರೆ ಬೆಂಕಿ ಮತ್ತು ಗಾಳಿ.
ಗಾಳಿ ಇಲ್ಲದೆ, ಇನಫ್ ಅಮೌಂಟ್ ಆಫ್ ಆಕ್ಸಿಜನ್ ಇಲ್ಲದೆ ಬೆಂಕಿ ಉರಿಯೋಕ್ಕಾಗಲ್ಲ. ಬಟ್ ಜಾಸ್ತಿ ಗಾಳಿ ಬಂದರೆ ಬೆಂಕಿ ಆರೋಗುತ್ತೆ. ಅದೇ ಥರ ಒಂದು ಸ್ಕಲ್ಪ್ಚರು ಮತ್ತು ಒಂದು ಮಳೆ ಮಾಡೋ ಮನುಷ್ಯಂದು ಎಫರ್ಟು ಅದನ್ನು ತೊಗೋಬೋದು. ತುಂಬ ಜೋರಾಗಿ ಹೊಡೆದ್ರೆ ಅದು ಮುರಿದು ಹೋಗೋ ಸಾಧ್ಯತೆ ಇರುತ್ತೆ. ಎಷ್ಟು ಬೇಕೋ ಅಷ್ಟೇ ಎಫರ್ಟ್ ಕೊಟ್ಟು ಅದನ್ನು ರೂಪಿಸ್ಬೇಕಾಗುತ್ತೆ. ಸೊ ಅದೇ ಥರ ಕಣ್ಣು, ಅದಕ್ಕೊಂದು ಇಷ್ಟು ಕೆಲಸ ಮಾಡಬಹುದು, ಅದಕ್ಕೊಂದು ಫಿಸಿಯಾಲಜಿಕಲ್ ಲಿಮಿಟ್ ಇರುತ್ತೆ. ಈಗ ನಮ್ಮ ಕಣ್ಣು ಅದು ನಮ್ಮ ಬಾಡಿದು ಒಂದು ಪಾರ್ಟು. ಸೊ ದಿನಕ್ಕೆ ಇಷ್ಟು ಬೆಳಕು ಸಹಿಸ್ಕೋಬೋದು, ಇಷ್ಟು ಕೆಲಸ ಮಾಡ್ಬೋದು ಅಂತ ಒಂದು ರಫ್ಲಿ ಒಂದು ರೇಂಜ್ ಇರುತ್ತೆ ಅದಕ್ಕೆ. ಅದನ್ನು ಮೀರಿ ನಾವು ಅದಕ್ಕೆ ಕಷ್ಟ ಕೊಟ್ಟಾಗ ಅದಕ್ಕೆ ಸ್ಟ್ರೈನ್ ಡೆಫಿನೆಟ್ಲಿ ಆಗುತ್ತೆ. ಸೊ ಇಲ್ಲಿ ನಮ್ಮ ಕೈಗೆ ನಾವು ಎಕ್ಸಾಂಪಲ್ ತೊಗೊಂಡ್ರೆ, ಹೀಗೆ ಎಕ್ಸ್ಟರ್ನಲ್ಲಿ ಹಿಂಗೆ ಹೊಡೆದ್ರೆ ಪೆಟ್ಟಾಗ್ಬೋದು. ಬಟ್ ಕಣ್ಣಿಗೆ ಹೊಡಿಲೇಬೇಕು ಅಂತಿಲ್ಲ. ಬೇಕಾಗಿರೋಕ್ಕಿಂತ ಜಾಸ್ತಿ ಬೆಳಕು ಬಂದರೂ ಕಣ್ಣಿಗೆ ಪೆಟ್ಟೆ ಆಗುತ್ತೆ. ಸೊ ಯಾವ ಥರ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದು? ಸೊ ಬೇಸಿಕಲಿ ಕಣ್ಣಿನ ಮುಂಭಾಗದಲ್ಲಿ 3 ಲೇಯರ್ ಇರುತ್ತೆ. ಆಕ್ವಿಯಸ್, ಮ್ಯೂಕಸ್ ಮತ್ತು ಲಿಪಿಡ್ ಲೇಯರ್ ಅಂತ. ಅದನ್ನು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಲಿಪಿಡ್ ಲೇಯರ್ ಅಂದರೆ ಸ್ನಿಗ್ಧಾಂಶ ಜಾಸ್ತಿ ಇರೋ ಲೇಯರು, ಮ್ಯೂಕಸ್ ಲೇಯರ್ ಅಂದರೆ ಪಿಚ್ಚಿಲಾಂಶ ಜಾಸ್ತಿ ಇರೋ ಲೇಯರು. ಈಗ ಪಿಚ್ಚಿಲಾಂಶ ಅಂದರೆ ಹೇಗೆ ಅರ್ಥ ಮಾಡ್ಕೋಬೇಕು? ನಮ್ಮ ಲಿಚ್ಚಿ ಒಳಗೆ ಅಥವಾ ತಾಟಿಲಿಂಗ್ ಒಳಗೆ ನಮಗೆ ಏನು ಸಿಗತ್ತೋ ಕೈಗೆ ಜಾರುತ್ತಲ್ವ, ಅದೇ ಥರ ಒಂದು ಲೇಯರು ಮಧ್ಯದಲ್ಲಿರುತ್ತೆ. ಸ್ಟಾರ್ಟಿಂಗಲ್ಲಿ ಆಕ್ವಿಯಸ್ ಲೇಯರ್ ಅಂದರೆ ನೀರಿನ ಲೇಯರ್ ಇರುತ್ತೆ. ಸೊ ಕಣ್ಣು ತುಂಬ ಜಾಸ್ತಿ ಬೆಳಕಿಗೆ ಎದುರುಗೊಂಡಾಗ ಅಥವಾ ತುಂಬ ಜಾಸ್ತಿ ಬೆಳಕು ಕಣ್ಮೇಲೆ ಕಂಟಿನ್ಯೂಸ್ ಆಗಿ ಬಿದ್ದಾಗ, ಜಾಸ್ತಿ ಬೆಳಕು ಆಗಿರ್ಬೋದು ಅಥವಾ ಸೇಮ್ ಅಮೌಂಟ್ ಆಫ್ ಬೆಳಕು ಜಾಸ್ತಿ ಪೀರಿಯಡ್ ಆಫ್ ಟೈಮ್ ಕಂಟಿನ್ಯೂಸ್ ಆಗಿ ಬೆಳಕು ಬಿದ್ದಾಗ ಈ ಲೇಯರ್ಸು ಎಫೆಕ್ಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿರೋ ಲೇಯರು ಲೈಟು ಜಾಸ್ತಿ ಬಂದಾಗ ಅದರಲ್ಲಿ ಬ್ರೇಕ್ಸ್ ಬರುತ್ತೆ, ಇನ್ನೂ ಜಾಸ್ತಿ ಆದರೆ ಬಿಟ್ಕೊಳ್ಳುತ್ತೆ, ಕಮ್ಮಿ ಆಗುತ್ತೆ. ಈ ಥರ ಬೇರೆ ಬೇರೆ ಥರ ಪೆಥಾಲಜಿ ಅಥವಾ ಬೇರೆ ಬೇರೆ ಥರ ಸಮಸ್ಯೆ ಆ 3 ಲೇಯರಲ್ಲಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಚಿಕಿತ್ಸೆ ಮಾಡಬೇಕು. ಇದನ್ನು ಅಂದರೆ ಹೇಗೆ ಮಾಡ್ಬೋದು? ಇದರಲ್ಲಿ ಇಂಟರ್ನಲ್ ವಿಧಾನವೂ ಇರುತ್ತೆ, ಎಕ್ಸ್ಟರ್ನಲ್ ವಿಧಾನವೂ ಇರುತ್ತೆ. ಒಂದು ಏನಕ್ಕೆ ಆ ಥರ ಆಗ್ತಿದೆ ಅದನ್ನು ಅರ್ಥ ಮಾಡಿಕೊಂಡು ಬೇರೆ ಬೇರೆ ವಿಧಾನಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಎಕ್ಸ್ಪೋಜರೇ ಜಾಸ್ತಿ ಆಯಿತು. ಸ್ಮಾಲ್ ಸ್ಕ್ರೀನ್ಸ್ ಅಂದರೆ ಟ್ಯಾಬ್ಲೆಟು, ಮೊಬೈಲ್ ಫೋನು, ಇದನ್ನು ಡಿಸ್ಟೆನ್ಸು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಗೆ ಗೊತ್ತಾಗಲ್ಲ ಕೆಲವು ಸತಿ. ನಾವು ಅದು ದಿನ ಇಡೀ ಅದೇ ಕೆಲಸ ಮಾಡ್ತಿದ್ರು, ಕಣ್ಣು ಬಗ್ಗೆ ಓದ್ತಾನೆ ಇದ್ರು, ಕಣ್ಣು ಪೇಷಂಟ್ಸ್ನೇ ನೋಡ್ತಾ ಇದ್ರು, ಕೆಲವು ಸತಿ ನಾವೇ ನೋಡುವಾಗ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ ಫೋನ್ನ, ನಮಗೆ ಗೊತ್ತಾಗಲ್ಲ. ಸೊ ಅದೆಲ್ಲ ತುಂಬ ಕಾನ್ಷಿಯಸ್ ಆಗಿರಬೇಕು. ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೋತಿದ್ದೀವಿ, ಬ್ರೈಟ್ನೆಸ್ ಎಷ್ಟಿದೆ ಫೋನ್ದು, ಇದನ್ನೆಲ್ಲ ನೋಡ್ಕೋಬೇಕು. ಅದು ಕಾಸನ್ನು ಎಲಿಮಿನೇಟ್ ಮಾಡೋ ವಿಧಾನ. ಇನ್ನು ಚಿಕಿತ್ಸೆಗೆ ಬಂದರೆ 2 ರೀತಿಯೂ. ಒಂದು, ನಾನು ಸ್ನಿಗ್ಧಾಂಶ ಇರೋ ಒಂದು ಲೇಯರ್ ಇರುತ್ತೆ ಅಂತ ಹೇಳಿದೆ. ಬಾಡಿಯಲ್ಲಿ ಜನರಲ್ಲಾಗೆ ಸ್ನಿಗ್ಧಾಂಶ ಕಮ್ಮಿ ಇದೆ ಅಂದರೆ ಕಣ್ಣಿನ ಸ್ನಿಗ್ಧಾಂಶನೂ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಕಣ್ಣೇನು ಬೇರೆ ಕಡೆಯಿಂದ ನಾವು ಡೈಲಿ ಎದ್ದ ತಕ್ಷಣ ಸ್ಪೆಕ್ಸ್ ಥರ ಹಾಕ್ಕೊಂಡು ರಾತ್ರಿ ತೆಗೆದಿಡ್ತೀವಿ ಅಂತಲ್ಲ. ಅದು ಬಾಡಿದು ಇಂಟರ್ನಲ್ ಸ್ಟ್ರಕ್ಚರ್ದೇ ಒಂದು ಪಾರ್ಟು. ಬಾಡಿಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಕಣ್ಣಿಗೂ ಅದರ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಬಾಡಿಯಲ್ಲಿ ಸ್ನಿಗ್ಧಾಂಶ ಕಮ್ಮಿ ಇದೆ ಅಂದರೆ ಡ್ರೈ ಐಸ್ ಆಗೋ ಚಾನ್ಸಸ್ಸು ಆ ಮನುಷ್ಯದಲ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ಲಿಪಿಡ್ ಲೇಯರಲ್ಲಿ ಏನು ಸ್ಟ್ರೆಂತ್ ಇರಲ್ಲ, ಸ್ನಿಗ್ಧಾಂಶ ಇರೋ ಲೇಯರಲ್ಲಿ ಏನು ಸ್ಟ್ರೆಂತ್ ಇರಲ್ಲ. ಸೊ ಇಂಟರ್ನಲ್ಲಿನೂ ಸ್ನಿಗ್ಧಾಂಶ ಬೆಳೆಸೋಕ್ಕೆ ನಾವು ಚಿಕಿತ್ಸೆ ಕೊಡ್ತೀವಿ. ಆ್ಯಂಡ್ ಎಕ್ಸ್ಟರ್ನಲ್ಲಿನೂ ತುಂಬ ಥರ ಕಣ್ಣು ಮೇಲೆ ಮಾಡೋ ಪ್ರೊಸೀಜರ್ಸ್ ಇರುತ್ತೆ ಕಣ್ಣಿನಲ್ಲಿ. ಅದಕ್ಕೆ ನಾವು ನೇತ್ರಕ್ರಿಯಾಕಲ್ಪ ಅಂತ ಕರಿತೀವಿ. ಸೊ ನೇತ್ರಕ್ರಿಯಾಕಲ್ಪ ಅಂದರೆ ಏನು? ಕಣ್ಣಲ್ಲಿ ಏನೇ ಸಮಸ್ಯೆ ಆಗಿದ್ರು ಎಕ್ಸ್ಟರ್ನಲ್ಲಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಆ ಸಮಸ್ಯೆ ಕಮ್ಮಿ ಆಗೋ ಥರ ಅಲ್ಲಿ ಡಿಫ್ರೆಂಟ್ ಥರ ಥೆರಪೀಸ್ ಇರುತ್ತೆ. ಒಂದು ಸೇಕ ಅಂತ ಕರಿತೀವಿ, ಅಂದರೆ ಪೆಂಡ್ಯುಲರ್ ಮೋಷನಲ್ಲಿ ನಾರ್ಮಲಿ ಕ್ಲೋಸ್ಡ್ ಐಸ್ ಮೇಲೆ ಮೆಡಿಸಿನ್ ಹಾಕ್ತೀವಿ. ಬಂಧನ ಅಂತ ಬರುತ್ತೆ, ತರ್ಪಣ ಅಂತ ಬರುತ್ತೆ. ಈ ಥರ ವೇರಿಯಸ್ ಪ್ರೊಸೀಜರ್ಸ್ ಬರುತ್ತೆ. ಇದರಿಂದ ಕಣ್ಣಿಗೆ ಆಗಿರೋ ಸ್ಟ್ರೈನು ಸುಮಾರು ಮಟ್ಟಿಗೆ 10-fold ಕಮ್ಮಿ ಆಗುತ್ತೆ. ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈಗ ನಮ್ಗೆ ಏನಾದ್ರು ಸುಸ್ತಾದರೆ ಅಥವಾ ಸ್ಟ್ರೆಸ್ ತೊಗೊಂಡು ಎಮೋಷ್ನಲಿ ಫಿಸಿಕಲ್ ಸ್ಟ್ರೆಸ್ ಏನಾದ್ರು ಆಗಿದ್ದರೆ ನಾವು ಅನಿಸುತ್ತೆ ನಮಗೆ, ಅಯ್ಯೋ ಯಾರಾದರೂ ಮೈ ಒತ್ತಿದ್ರೆ ಚೆನ್ನಾಗಿರುತ್ತಲ್ಲಪ್ಪ, ಯಾರಾದರೂ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಈಗ ಒಳ್ಳೆ ನಿದ್ದೆ ಬಂದರೆ ಸಾಕು ಅಂತ ಅನಿಸುತ್ತೆ. ಅದೇ ಥರ ಕಣ್ಣು ತುಂಬ ಹಾರ್ಡ್ ವರ್ಕಿಂಗ್ ಆರ್ಗನ್ ನಮ್ಮ ಬಾಡಿಗೆ. ಇಟ್ ರಿಕ್ವೈರ್ಸ್ ಸಮ್ ಪ್ಯಾಂಪರಿಂಗ್. ಏನು ಸ್ಟ್ರೈನ್ ಆಗಿದ್ದರೆ ಅಥವಾ ಜನರಲಿ ಏನೂ ಸಮಸ್ಯೆ ಅನ್ನಿಸ್ತಿಲ್ಲ ಕಣ್ಣಿಗೆ ಅಂದ್ರೂ ನಾವು ರೆಗ್ಯುಲರಾಗಿ ಕಣ್ಣಿನ ಥೆರಪೀಸ್ ಮಾಡಿಸ್ಕೋತಾ ಇದ್ದರೆ ಸೇಕ, ಈ ಥರ ಬಂಧನ, ಬಿಡಾಲಕ್ಕ ಆ ಥರ ತುಂಬ ಇರುತ್ತೆ. ನಾವು ಬಂದಾಗ ಏನು ಕಂಡೀಷನ್ ಇದೆ ನೋಡಿಕೊಂಡು ಮಾಡ್ತೀವಿ. ಸೊ ಆ ಥರ ಮಾಡಿಸಿದಾಗ
ಕಣ್ಣಿಗೆ ಶಕ್ತಿ ಬಂದಾಗ ಆಗುತ್ತೆ. ಅದು ನೆಕ್ಸ್ಟು ಇನ್ನು ಮುಂದೆ ಏನೇನು ಕೆಲಸ ಮಾಡುತ್ತೋ ಅದರಲ್ಲಿ ಬೆಟರ್ ಸ್ಟ್ರೆಂತ್ ಇರುತ್ತೆ. ಆ್ಯಂಡ್ ನಮಗೂ ಕಣ್ಣು ಮಾಡಿಸ್ಕೊಂಡ ತಕ್ಷಣ ಯಾರು ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಒಂಥರ ಕಣ್ಣು ರಿಫ್ರೆಶ್ ಆದಂಗೆ ಫೀಲ್ ಆಗುತ್ತೆ. ಕಣ್ಣಿನ ಒಳಗಡೆ ಒಂಥರ ತಣ್ಣಗೆ ಅನಿಸುತ್ತೆ. ಸೊ ಅಲ್ಲಿ ಏನೇನು ಎಕ್ಸ್ಟ್ರಾ ಇನ್ಫ್ಲಮೇಷನ್ ಆಗ್ತಿತ್ತು, ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ದು ಏನೇನು ಕಡಿಮೆ ಆಗಿತ್ತು, ಅಲ್ಲಿ ಇರೋ ಮಸಲ್ಸ್ಗೆ ಬೇರೆ ಥರ ಟಿಶ್ಯೂಸ್ಗೆ ಸ್ಟ್ರೆಂತ್ ಎಲ್ಲ ರೀಗೇನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕ್ರಿಯಾಕಲ್ಪ ಅನ್ನೋ ಪ್ರೊಸೀಜರ್ಸು. ಸೊ ಡ್ರೈ ಐ ಸಂಬಂಧಪಟ್ಟಂತೆ ಇಂಟರ್ನಲ್ಲಿನೂ ನಾವು ಮೆಡಿಸಿನ್ಸ್ ಕೊಡ್ತೀವಿ, ಸೊ ದಟ್ ಒಳಗಡೆಯಿಂದ ಏನೇನು ನ್ಯೂಟ್ರಿಯೆಂಟ್ ಸಿಗಬೇಕೋ ಕಣ್ಣಿಗೆ ಅದು ಸರಿಯಾಗಿ ಸಿಗಲಿ ಅಂತ. ಎಕ್ಸ್ಟರ್ನಲ್ಲಿನೂ ಈ ಥರ ಥೆರಪೀಸ್ ಮಾಡಿ ತುಪ್ಪ ಹಾಕಿ ಕಣ್ಣೊಳಗೆ ತುಪ್ಪದಲ್ಲೇ ಬ್ಲಿಂಕ್ ಮಾಡೋ ಥರ ಪ್ರೊಸೀಜರ್ ದರ್ಪಣ ಅಂತ ಇದೆ, ಅದು ತುಂಬ ಅದ್ಭುತವಾದ ಪ್ರೊಸೀಜರು. ಸೊ ಆ ಥರ ಎಲ್ಲ ಮಾಡಿ ನಾವು ಎರಡೂ ಕಡೆಯಿಂದ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಎರಡೂ ಕಡೆಯಿಂದ ಕಣ್ಣಿನ ಸ್ವಾಸ್ಥ್ಯ ವಿತ್ ರೆಸ್ಪೆಕ್ಟ್ ಟು ಡ್ರೈ ಐಸು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಕರೆಂಟ್ಲಿ ನಡೀತಿರೋ ಟ್ರೆಂಡ್ ಏನು, ಡ್ರೈ ಐಸ್ ಅಂದರೆ ಲುಬ್ರಿಕೆಂಟ್ ಡ್ರಾಪ್ಸ್ ತೊಗೊಂಡ್ಬಿಡ್ತಾರೆ. ಕೆಲವ್ರು ಅವರೇ ಮೆಡಿಕಲ್ ಶಾಪಿಂದ ತೊಗೋತಾರೆ, ಕೆಲವರು ಆಫ್ಥಾಲ್ಮಾಲಜಿಸ್ಟಿಂದ ತೊಗೋತಾರೆ. ಏನು ಅನಿಸುತ್ತೆ ಡ್ರೈ ಐಸ್ ಅಂದರೆ ಒಳಗಡೆ ಒಂಥರ ಮಣ್ಣಿದೆಯೇನೋ ಅಂತ ಅನಿಸುತ್ತೆ, ಚುಚ್ಚಿದಂಗೆ ಅನಿಸುತ್ತೆ, ಒಣಗ್ದಂಗೆ ಅನಿಸುತ್ತೆ, ಉರಿ ಆಗುತ್ತೆ, ಕೆಲವು ಸತಿ ನೀರು ಜಾಸ್ತಿ ಬರುತ್ತೆ, ಬ್ಲಿಂಕ್ ಮಾಡಿದಾಗ ಪೇಯ್ನ್ ಆಗುತ್ತೆ, ಒಂಥರ ಸುಸ್ತಾಗುತ್ತೆ. ಬಟ್ ಹಾಗಂತ ಕಣ್ಣು ಮುಚ್ಚಿದ ತಕ್ಷಣ ಆರಾಮ್ ಅನಿಸುತ್ತೆ ಅಂತಿರಲ್ಲ. ಕಣ್ಣು ಮುಚ್ಚಿದ್ರೂ ಒಳಗಡೆ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗ್ತಿರುತ್ತೆ. ಅದು ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಡ್ರೈ ಐಸ್. ಸೊ ಈ ಥರ ಎಲ್ಲ ಅನ್ನಿಸ್ದಾಗ ನಾವು ಇಗ್ನೋರ್ ಮಾಡಬಾರ್ದು. ಮೇಯ್ನ್ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕಣ್ಣು ಬೇರೆ ಬೇರೆ ಥರ ಸಿಗ್ನಲ್ ಕೊಡುತ್ತೆ. ಒಂದೇ ಸತಿ ವಿಷನ್ ಲಾಸ್ ಆಗೋ ಥರ ಸಿಚುವೇಶನ್ ಬರಲ್ಲ. ಸೊ ಸ್ವಲ್ಪ ಸ್ವಲ್ಪ ಇಚ್ಚಿಂಗ್ ಆಗ್ಬೋದು, ನೀರು ಬರ್ತಾ ಇರ್ಬೋದು, ರೆಡ್ ಆಗ್ಬೋದು, ಏನೋ ಆಗಿರುತ್ತೆ ಬಿಡು ಅಂತ ಇಗ್ನೋರ್ ಮಾಡಬಾರ್ದು. ಜಾಸ್ತಿ ದಿನ ಕಂಟಿನ್ಯೂಸ್ ಆಗಿ ಬರ್ತಿದೆ ಅಂದರೆ ತೋರಿಸ್ಕೊಂಡು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಸ್ಟು. ಡ್ರೈ ಐ ಈಸ್ ಅ ವೆರಿ ಕಾಮನ್. ಈಗ ಮುಂಚೆ ಅಟ್ಲೀಸ್ಟು ಬರೀ ಸಾಫ್ಟ್ವೇರ್ ಪ್ರೊಫೆಷ್ನಲ್ಸಲ್ಲಿ ಬರ್ತಿತ್ತು, ಇವಾಗಿಲ್ಲ. ಎಸ್ಪೆಷಲಿ ಪೋಸ್ಟ್ ಕೋವಿಡು ನೀವೇ ಹೇಳಿರೋ ಥರ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರು ಆನ್ಲೈನ್ ಕ್ಲಾಸಸ್ಸು ಮತ್ತು ರೀಲ್ಸು ನಾವು ನೋಡ್ತೀವಿ. ನಾವು ರೈಲ್ವೆ ಸ್ಟೇಷನ್ಗಾದರೂ ಹೋಗಲಿ, ಬಸ್ ಸ್ಟ್ಯಾಂಡಲ್ಲಾದರೂ ಹೋಗಲಿ, ಮನೆಗೆ ಹೋಗಲಿ, ಎಲ್ಲೋದ್ರೂ ಎಲ್ಲರೂ 7 ವರ್ಷದಿಂದ 70 ವರ್ಷ ಎಲ್ಲರೂ ರೀಲ್ಸ್ ನೋಡ್ತಾನೆ ಇರ್ತಾರೆ. ಅದ್ರ ಮಜಾ ಮಾಡೋದ್ರಲ್ಲಿ ಎಷ್ಟು ಹತ್ತಿರ ಇಟ್ಕೊಂಡಿದ್ದಾರೆ, ಏನಾಗ್ತಿದೆ ಅದೆಲ್ಲ ಮರ್ತು ಹೋಗುತ್ತೆ. ಸೊ ಅದರದ್ದೆಲ್ಲ ಇಂಪಾರ್ಟೆನ್ಸ್ ಗೊತ್ತಿರಬೇಕು, ದೂರ ಇಟ್ಕೊಂಡು ನೋಡಬೇಕು. ಆ್ಯಂಡ್ ಅದಕ್ಕೊಂದು ಲಿಮಿಟ್ ಇರಬೇಕು. ಸೊ ಈ ಥರ ಕಣ್ಣು ಅದರಿಂದ ಸಮಸ್ಯೆ ಆಗ್ತಿದೆ ಅಂದಾಗ ಅದು ಮೈಲ್ಡಾಗಿ ಸೈನ್ಸ್ ಕೊಡುತ್ತೆ. ಒಂದೇ ಸತಿ ನೋವು ಜಾಸ್ತಿ ಆಗೋದು ಆ ಥರ ಆಗಲ್ಲ. ರೆಡ್ನೆಸ್ ಬರುತ್ತೆ, ಇಚ್ಚಿಂಗ್ ಆಗುತ್ತೆ, ಸ್ವಲ್ಪ ಏನೋ ಸ್ಟ್ರೈನ್ ಆಗಿದೆಯಲ್ಲ, ಸ್ವಲ್ಪ ಒಣಗ್ದಂಗೆ ಅನಿಸ್ತಿದೆಯಲ್ವಾ ಅಂತ ಅನಿಸುತ್ತೆ ಅಬ್ಸರ್ವ್ ಮಾಡಿದ್ರೆ. ಆವಾಗೇ ಸೂಕ್ತವಾದ ಚಿಕಿತ್ಸೆ ತೊಗೊಂಡ್ರೆ ಕಣ್ಣಿಗೆ ಏನೂ ಹಾರ್ಮ್ ಆಗೋದಿಲ್ಲ. ಇದ್ರ ಜೊತೆಗೆ ಈಗ ಬಾಡಿಯಲ್ಲಿ ಬೇರೆ ಕಡೆ ಈ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಅದೆಲ್ಲ ದೊಡ್ಡದಿರುತ್ತೆ. ಬಟ್ ಕಣ್ಣಿನ ಐಬಾಲ್ ಎಷ್ಟಿದೆ, ಇಷ್ಟೇ ಮ್ಯಾಕ್ಸಿಮಮ್ ಆದರೆ ಇಷ್ಟೇ ರೌಂಡಾಗಿರುತ್ತೆ. ಸೊ ಅದಕ್ಕೆ ನ್ಯೂಟ್ರಿಯೆಂಟ್ ಸಿಗಬೇಕು ಅಂದರೆ ಅಲ್ಲಿರೋ ಬ್ಲಡ್ ವೆಸಲ್ಸು ತುಂಬ ಚಿಕ್ಕದಾಗಿರುತ್ತೆ, ಮೈನ್ಯೂಟ್. ಸೊ ಬಾಡಿಯಲ್ಲಿ ಏನಾದ್ರು ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಇರ್ಬೋದು, ನಾವು ಆಮ ಅಂತ ಕರಿತೀವಿ, ಟಾಕ್ಸಿನ್ಸ್ ಇರ್ಬೋದು, ಏನೇ ಕಣ್ಣಿಗೆ ಹೋದರೂ ಅಲ್ಲಿ ಸಿಕ್ಕಾಕೊಳ್ಳೋ, ಅಂದರೆ ಗ್ರಾಸ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಕಣ್ಣಿಂದ ಅದಕ್ಕೆ ದೂಷಣೆ ಆಗೋದು ಜಾಸ್ತಿ, ಎಸ್ಪೆಷಲಿ ಆ ಟೆಂಡೆನ್ಸಿ ಇರೋರಿಗೆ. ಸೊ ಬಿಕಾಸ್ ಮೈಕ್ರೋ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಇರೋದ್ರಿಂದ ನ್ಯೂಟ್ರಿಯೆಂಟ್ ಡೆಲಿವರಿ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕೂಡ ನಮಗೆ. ಸೊ ಬಾಡಿಯಲ್ಲಿ ಆಮ ಜಾಸ್ತಿ ಇದ್ದರೆ, ಟಾಕ್ಸಿನ್ಸ್ ಜಾಸ್ತಿ ಇದ್ದರೆ, ಪಿತ್ತದೋಷ, ವಾತದೋಷ ಎಲ್ಲ ಜಾಸ್ತಿ ಇದ್ದರೆ ಕಣ್ಣು ತುಂಬ ಬೇಗ ಎಫೆಕ್ಟ್ ಆಗುತ್ತೆ. ಸೊ ಈ ಕಣ್ಣನ್ನು ಯಾರು ಕಾಪಾಡ್ಕೋಬೇಕು ಅಂತ ಅವ್ರಿಗೆ ಇಷ್ಟ ಇದೆಯೋ, ಏಜಿಂದ ಕಣ್ಣಿಗೆ ಸಮಸ್ಯೆ ಆಗಬಾರ್ದು, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಆಗಬಾರ್ದು, ಕ್ಯಾಟ್ರಾಕ್ಟ್ ಬೇಗ ಬರಬಾರ್ದು ಅಂತೆಲ್ಲ ಅಂದ್ಕೊಳ್ಳೋರಿಗೆ ನಮ್ಮ ಕಣ್ಣು ನಮಗೆ ಮುಖ್ಯ ಅಂತ ರಿಯಲೈಸ್ ಆದಾಗ ನಾವು ಫಸ್ಟ್ ಥಿಂಗ್ ಮಾಡಬೇಕಾಗಿರೋದೇ ಪಂಚಕರ್ಮ. ನಾನು ಆವಾಗೂ ಮೆನ್ಷನ್ ಮಾಡಿದೆ, ಕಣ್ಣು ಸಪ್ರೇಟ್ ಎಂಟಿಟಿ ಅಲ್ಲ, ಬಾಡಿ ಒಳಗಿರೋದೆ. ಸೊ ಈಗ ಪಾತ್ರೆ ಬಿಸಿ ಆದರೆ ಅದರೊಳಗಿರೋ ತುಪ್ಪ ಬಿಸಿ ಆಗೇ ಆಗುತ್ತೆ, ಅಥವಾ ತಣ್ಣಗಿರೋ ಪಾತ್ರೆಯಲ್ಲಿ ಬಿಸಿ ತುಪ್ಪ ಹಾಕಿದ್ರೆ ಪಾತ್ರೆನೂ ಬಿಸಿ ಆಗೇ ಆಗುತ್ತೆ. ಸೊ ಅದೇ ರೀತಿ ಕಣ್ಣು ಮತ್ತು ನಮ್ಮ ಬಾಡಿ. ಸೊ ಬಾಡಿ ಕ್ಲಿಯರಾಗಿದ್ದರೆ, ಕ್ಲೀನಾಗಿದ್ದರೆ, ಏನೂ ಕಲ್ಮಶ ಇಲ್ಲದೆ ಇರೋದಿದ್ದರೆ ಕಣ್ಣು ಸ್ವಸ್ಥವಾಗಿರುತ್ತೆ. ಸೊ ನಾವು ಸಿಸ್ಟಮಿಕಲಿ ಬಾಡಿ ಹೆಲ್ತೂ ಕರೆಕ್ಟಾಗಿ ಇಟ್ಕೋಬೇಕು, ಕಣ್ಣು ಚೆನ್ನಾಗಿರಬೇಕು ಅಂದರೆ. ಆ್ಯಂಡ್ ಕಣ್ಣು ಮತ್ತು ಬೆಳಕಿನ ರಿಲೇಷನ್ಶಿಪ್ಪು, ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಎಷ್ಟು ಅಂತ ಡಿಸೈಡ್ ಮಾಡೋದು ನಾವು. ಸೊ ನಮ್ಮ ಡಿಸಿಷನ್ಸು ನಮ್ಮ ಕಣ್ಣಿನ ಪರವಾಗಿರಬೇಕು. ಆ್ಯಂಡ್ ಜೊತೆಗೆ
ಈ ನೇತ್ರ ಕ್ರಿಯಾಕಲ್ಪ ಪ್ರೊಸೀಜರ್ಸ್ ಏನು ತೊಗೊಂಡ್ರೆ ಸೊ ಕಣ್ಣಿಗೆ ಆನ್ ರೆಗ್ಯುಲರ್ ಬೇಸಿಸ್ಸು ಹೊಸ ಶಕ್ತಿ ಸಿಕ್ಕಂಗಾಗುತ್ತೆ, ಒಂಥರ ವಿಷನ್ನು ಕ್ಲಿಯರ್ ಆದಾಗುತ್ತೆ, ಅದಕ್ಕೆ ಎನರ್ಜಿ ಸಿಕ್ಕಾಗುತ್ತೆ ಆ್ಯಂಡ್ ಅಲ್ಲಿರೋ ಏನು ಇನ್ಫ್ಲಮೇಷನ್ ಎಲ್ಲ ಏನಾಗ್ತಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಷ್ಟು ಮಾಡ್ಕೊಳ್ತಾ ಇದ್ರೆ ಆ್ಯಂಡ್ ಇಟ್ ಡಸ್ ನಾಟ್ ಟೇಕ್ ಮಚ್ ಟೈಮ್. ಹೇಳುವಾಗ ಇದೇನೋ ಬೇರೆ ಥರ ಇದೆಯಲ್ವಾ, ನಾವು ಇಲ್ಲಿವರೆಗೂ ಕೇಳಿರೋದಿಲ್ಲ, ಇದೇನೋ ಹೊಸದಾಗಿ ಹೇಳ್ತಿದ್ದಾರೆ, ಮಾಡಿಸ್ಬೇಕಾ ಅಂತ 1000 ಕ್ವೆಶನ್ಸ್ ಬರುತ್ತೆ. ಬಟ್ ಒಂದು ಸತಿ ಮಾಡಿಸಿದಾಗ ಗೊತ್ತಾಗುತ್ತೆ ಅದು ತುಂಬ ಸಿಂಪಲ್ ಪ್ರೊಸೀಜರು ಆ್ಯಂಡ್ ನಮಗೆ ಅನಿಸುತ್ತೆ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಕಣ್ಣು, ಇಷ್ಟು ದಿವಸ ಯಾಕೆ ಮಾಡಿಸಿರ್ಲಿಲ್ಲ ನಾವು ಅಂತ ನಮಗೆ ಅನಿಸುತ್ತೆ. ಸೊ ಇಷ್ಟು ಮಾಡಿಸ್ತಾ ಇದ್ದರೆ ಡ್ರೈ ಐಯಿಂದ ಏನೂ ಹೆದರ್ಕೊಳ್ಳೋ ಸಮಸ್ಯೆ ಇರೋದಿಲ್ಲ ಆ್ಯಂಡ್ ಕಣ್ಣು ಸ್ವಸ್ಥವಾಗಿರುತ್ತೆ. ಸೊ ಮೋಸ್ಟ್ ಅಬ್ಯೂಸ್ಡ್ ಅಥವಾ ತುಂಬ ತಪ್ಪಾಗಿ ನಾವು ಉಪಯೋಗಿಸ್ತಾ ಇರುವಂಥ ದೇಹದ ಒಂದು ಅಂಗ ಅಂತಂದರೆ ಕಣ್ಣು. ಅದನ್ನು ಯಥೇಚ್ಛವಾಗಿ ಅದಕ್ಕೆ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೇ ಆ ಇಗ್ನೋರೆನ್ಸಲ್ಲೇ ಇಡೀ ದಿನ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕಣ್ಣಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು, ಈ ಡ್ರೈ ಐಸ್ ಅನ್ನೋ ಪ್ರಾಬ್ಲಮ್ಸ್ ತುಂಬ ಸಿಂಪಲ್ ಆಗಿದ್ರೂ ಇದರಿಂದ ಎಷ್ಟು ದೊಡ್ಡ ತೊಂದರೆಗಳು ಮುಂದಕ್ಕೂ ಆಗಬಹುದು ಅಂತ ತುಂಬ ವಿವರವಾಗಿ ಇನ್ ಡೀಟೇಲ್ ಆಗೆಲ್ಲ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜ್ಞಾನೇಂದ್ರಿಯಗಳಲ್ಲೇ ಶ್ರೇಷ್ಠವಾದಂಥ ನಮ್ಮ ಕಣ್ಣನ್ನ ದಯವಿಟ್ಟು ಅದಕ್ಕೆ ತೊಂದರೆ ಕೊಡೋದು ಅಥವಾ ಅದಕ್ಕೆ ಶೋಷಣೆ ಮಾಡೋದನ್ನು ಆದಷ್ಟು ನಿಲ್ಲಿಸಿ ಅದರ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ಬಿಕಾಸ್ ಸ್ಕಿನ್ನು ಹೇರು ಅಂತ ಬಂದಾಗ ಕೂದಲು ಉದುರ್ತಾ ಇದೆ ಅಂದ ತಕ್ಷಣ ಅದ್ರ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಬಿಡ್ತೀರಾ, ಅಥವಾ ಸ್ಕಿನ್ ಮೇಲೆ ಪಿಂಪಲ್ಸ್ ಬರ್ತಿದೆ ಅನ್ನೋದು ತಕ್ಷಣ ಕಾಣುತ್ತೆ. ಆದರೆ ಕಣ್ಣನ್ನು ನಾವು ಯಾವ ರೀತಿಯಾಗಿ ಅತಿಯಾಗಿ ಉಪಯೋಗಿಸ್ತಿದ್ದೀವ ಅಥವಾ ತಪ್ಪಾಗಿ ಉಪಯೋಗಿಸ್ತಿದ್ದ ಅನ್ನೋದ್ರ ಕಡೆ ಗಮನನೇ ಕೊಡೋದಿಲ್ಲ. ಎಸ್ಪೆಷಲಿ ಡಿಜಿಟಲ್ ಗ್ಯಾಡ್ಜೆಟ್ಸ್ನಲ್ಲಿ ಎಕ್ಸ್ಪೋಸ್ ಆಗಿರೋದ್ರಿಂದ. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ನಮ್ಮ ಕಣ್ಣಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬಹುದು ಅಥವಾ ಸಮಸ್ಯೆ ಆಲ್ರೆಡಿ ಬಂದಿದೆ ಅಂತಂದರೆ ಆಯುರ್ವೇದದ ಮೂಲಕ ಹೇಗೆ ಅದನ್ನು ತಡೆಗಟ್ಟಬಹುದು, ಅದರಿಂದ ಪರಿಹಾರ ಕಂಡುಕೊಳ್ಬೋದು ಅಂತ ತಿಳ್ಕೊಂಡ್ರಿ. ಮತ್ತಷ್ಟು ಆಯುರ್ವೇದದ ಮೂಲಕ ನಿಮ್ಮೆಲ್ಲರಿಗೂ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.